ಯಾಕೆ ಯತ್ನಾಳ್ ಅವರು ಇತ್ತೀಚೆಗೆ ಸಾಫ್ಟ್ ಆಗ್ತಾ ಇದ್ದಾರೆ ಅನ್ನೋದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲ ಸಾಫ್ಟ್ ಮಾತಾಡಬಾರ್ದು ಅನ್ನೋ ತರಕ್ಕೆ ಇಲ್ಲ ಇಲ್ಲ ನಾನು ಸಂದರ್ಭ ತಕ್ಕಂತೆ ಮಾತಾಡ್ತೀನಿ. ದಿನ ಮಾತಾಡಿದ್ರೆ ಹುಚ್ಚತ್ತಾರೆ, ಅಲ್ಲಿಂದ ದಾರಿ ಹಾದಿ ಬೀದಿಯಲ್ಲಿ ಮಾತಾಡ್ತಾನೆ ತತ್ತಾರೆ. ನೀವು ಪತ್ರಕರ್ತ ಕೇಳೋದು ನಾನು ಹಾದಿ ಬೀದಿಯಲ್ಲಿ, ನಾ ಎಲ್ಲಿ 5 ಸ್ಟಾರ್ ಹೋಟೆಲ್ನಾಗ ಪ್ರೆಸ್ ಮೀಟ್ ಮಾಡೋಕ್ಕಾಗ್ತದೆ? ಅದು ವಿಜೇಂದ್ರ ಅಂತವ್ರು 5 ಸ್ಟಾರ್ ಹೋಟೆಲ್ನಾಗ ಮಾಡ್ತಾರೆ, ನಮ್ಮಂಥವ್ರು ಹೆಂಗೆ ಮಾಡೋಕ್ಕಾಗ್ತದೆ? ಹಾಂ ಇಲ್ಲ 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 ಭೇಟಿಯಾಗಿಲ್ಲ. ಆ ಸಿಂಗ್ಗಳೂ ಭೇಟಿಯಾಗಿಲ್ಲ. ನಾವು ಈ ಸಿಂಗ್ಗಳು ಉಸಾಬರಿ ಬಿಟ್ಟು ಬಿಟ್ಟೇನೆ. ಇಬ್ಬರು ಸಿಂಗ್ಗಳನ್ನು ಹೊಟ್ಟೆ ಅವ್ರ ಹೆಸರು ಸಹಿತ ನನಗೆ ಅಲರ್ಜಿ ಆಗೈತಿ. ನಾವು ಭೇಟಿ ಆಗೋದೇ ಬೇರೆ, ಓನ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು. ಇಲ್ಲ ಈ ಸಲ ಇಲ್ಲ, ಹೋದ ಸಲ ಭೇಟಿಯಾಗಿದ್ದೆ. ಯಾಕೆ ಯತ್ನಾಳ್ ಅವರು ಇತ್ತೀಚೆಗೆ ಸಾಫ್ಟ್ ಆಗ್ತಾ ಇದ್ದಾರೆ ಅನ್ನೋದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲ ಸಾಫ್ಟ್ ಮಾತಾಡಬಾರ್ದು ಅನ್ನೋ ತರಕ್ಕೆ ಇಲ್ಲ ಇಲ್ಲ ನಾನು ಸಂದರ್ಭ ತಕ್ಕಂತೆ ಮಾತಾಡ್ತೀನಿ. ದಿನ ಮಾತಾಡಿದ್ರೆ ಹುಚ್ಚತ್ತಾರೆ, ಅಲ್ಲಿಂದ ದಾರಿ ಹಾದಿ ಬೀದಿಯಲ್ಲಿ ಮಾತಾಡ್ತಾನೆ ತತ್ತಾರೆ. ನೀವು ಪತ್ರಕರ್ತ ಕೇಳೋದು ನಾನು ಹಾದಿ ಬೀದಿಯಲ್ಲಿ, ನಾ ಎಲ್ಲಿ 5 ಸ್ಟಾರ್ ಹೋಟೆಲ್ನಾಗ ಪ್ರೆಸ್ ಮೀಟ್ ಮಾಡೋಕ್ಕಾಗ್ತದೆ? ಅದು ವಿಜೇಂದ್ರ ಅಂತವ್ರು 5 ಸ್ಟಾರ್ ಹೋಟೆಲ್ನಾಗ ಮಾಡ್ತಾರೆ, ನಮ್ಮಂಥವ್ರು ಹೆಂಗೆ ಮಾಡೋಕ್ಕಾಗ್ತದೆ? ಹಾಂ ಇಲ್ಲ 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 ಭೇಟಿಯಾಗಿಲ್ಲ. ಆ ಸಿಂಗ್ಗಳೂ ಭೇಟಿಯಾಗಿಲ್ಲ. ನಾವು ಈ ಸಿಂಗ್ಗಳು ಉಸಾಬರಿ ಬಿಟ್ಟು ಬಿಟ್ಟೇನೆ. ಇಬ್ಬರು ಸಿಂಗ್ಗಳನ್ನು ಹೊಟ್ಟೆ ಅವ್ರ ಹೆಸರು ಸಹಿತ ನನಗೆ ಅಲರ್ಜಿ ಆಗೈತಿ. ನಾವು ಭೇಟಿ ಆಗೋದೇ ಬೇರೆ, ಓನ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು. ಇಲ್ಲ ಈ ಸಲ ಇಲ್ಲ, ಹೋದ ಸಲ ಭೇಟಿಯಾಗಿದ್ದೆ.